ದೇವಾಲಯವು ಎಲ್ಲ ಪರಿಪೂರ್ಣ ಕೆಲಸಗಳನ್ನು ಮುಗಿಸ್ಕೊಂಡ ಮೇಲೆ ರಾಜರಾಜ ಚೋಳ ದೇವಾಲಯ ನಿರ್ಮಾಣ ಶಿಲ್ಪಕಾರಕರನ್ನು ಕರೆಸಿ ಇಂಥ ದೊಡ್ಡ ದೇವಾಲಯ ಮುಂದೆ ಎಂದು ಬಿದ್ದೋಗುವುದಿല്ലെಂದು ಕೇಳಿದಾಗ ಆಗ ಶಿಲ್ಪಕಾರಕ ಹೇಳುತ್ತಾನೆ, ರಾಜ, ಇದರ ನೆರಳು ಕೂಡ ನೆಲದ ಮೇಲೆ ಬೀಳಲ್ಲ ಎಂದು ಹೇಳುತ್ತಾನೆ. ಈ ಮಾತನ್ನು ಆಗಿನ ಪ್ರಜೆಗಳು ತಪ್ಪಾಗಿ ತಿಳಿದುಕೊಂಡು ಮತ್ತು ಅದೇ ಪ್ರಚಾರ ಮಾಡಿದ್ದಾರೆ. ಸೊ ಅದರಿಂದ ಇದು ಸ್ವಲ್ಪ ತಪ್ಪು ಕೂಡ ಇದೆ. ಅದೇ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಸ್ವಲ್ಪ ನಿಜ ಕೂಡ ಇದೆ. ಅದೇನಪ್ಪ ಅಂದರೆ, ದೇವಸ್ಥಾನದ ನೆರಳು ಭೂಮಿ ಮೇಲೆ ಬೀಳುತ್ತೆ ಅಂತ ಹೇಳುತ್ತಾರಲ್ಲ, ಆದರೆ ಅದು ಮಧ್ಯಾಹ್ನ ವೇಳೆಯಲ್ಲಿ ವಿಮಾನ ಗೋಪುರದ ನೆರಳು ಎಲ್ಲಿಯೂ ಕಾಣುವುದಿಲ್ಲ. ಹೀಗೆ ಆಗಕ್ಕೆ ಕಾರಣವೇನೆಂದರೆ, ಗೋಪುರದ ಕೆಳಗೆ ಪ್ರತ್ಯೇಕವಾದ ದೇವಾಲಯದ ನಿರ್ಮಾಣ ಬೃಹದಾಕಾರವಾಗಿ ಇರುವುದರಿಂದ ಇದು ನಮಗೆ ವಿಮಾನ ಗೋಪುರದ ನೆರಳು ಕಾಣೋದಿಲ್ಲ. ಸೊ ಮಿಕ್ಕಿದ್ದೆಲ್ಲ ನಾವು ದೇವಸ್ಥಾನದ ನೆರಳು ಬೇಕಾದರೆ ನಾವು ಕಾಣಬಹುದು. ಸೊ ಅದರಿಂದ ಇದು ನಮಗೆಲ್ಲೂ ಕಾಣೋದಿಲ್ಲ ಅಂತ ಅಪಪ್ರಚಾರ ಮಾಡಿದರೆ ಇದೆಲ್ಲ ಸುಳ್ಳು ಸುದ್ದಿ. ವಿಮಾನ ಗೋಪುರದ ನೆರಳು ಮಾತ್ರ ಅದು ಮಧ್ಯಾಹ್ನ ವೇಳೆಯಲ್ಲಿ ಮಾತ್ರ ಬೀಳಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಮಾತ್ರ ಸತ್ಯ.